ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ಅತ್ಯದ್ಭುತವಾದಂತಹ ರೀತಿಯಲ್ಲಿ ವಿಜೇತರಾಗಿರತಕ್ಕಂತಹ ಗಿಲ್ಲಿ ನಟ. ಕಾಮಿಡಿ ಕಿಲಾಡಿಗಳು ಸಾಕಷ್ಟು ಪರ್ಫಾರ್ಮ್ಗಳಲ್ಲಿ ಮಾಡಿರತಕ್ಕಂತಹ ಗಿಲ್ಲಿ ನಟರವರು ಪ್ರಾಪರ್ಟೀಸ್ ಕಾಮಿಡಿಗಳನ್ನು ಮಾಡಿ ಬಹಳ ಅತ್ಯದ್ಭುತವಾದಂತಹ ರೀತಿಯಲ್ಲಿ ಇಡೀ ಜನಮಾನಸವನ್ನ ಗೆದ್ದಂತಹ ಬಿಗ್ ಬಾಸ್ ವಿನ್ನರ್ ಆಗಿರತಕ್ಕಂತಹ ಗಿಲ್ಲಿ ನಟ ನಮ್ಮ ಪಕ್ಕದ ಜಿಲ್ಲೆಯಾಗಿರತಕ್ಕಂತಹ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಪುಟ್ಟ ಗ್ರಾಮದಲ್ಲಿ ಜನಿಸಿ ಕುರಿಗಳನ್ನ ಕಾಯ್ದು ಇವತ್ತು ಇಡೀ ವಿಶ್ವದಾದ್ಯಂತ ಮುಖ ಮಾಡಿ ನೋಡುವಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಿದಂತಹ ಜನಮಾನಸರನ್ನ ಗೆದ್ದಿರತಕ್ಕಂತಹ ಗಿಲ್ಲಿ ನಟರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬುರುದ ಧನ್ಯವಾದಗಳು. ದಯಮಾಡಿ ವಕೀಲರಾಗಿರ್ತಕ್ಕಂತಹ ನವೀನ್ ಸರ್ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ವಾರಾಹಿ ಚಿತ್ರತಂಡದ ನಿರ್ದೇಶಕರಾಗಿರ್ತಕ್ಕಂತಹ ಎನ್ ಸತೀಶ್ ರವರು, ನಿರ್ಮಾಪಕರಾಗಿರ್ತಕ್ಕಂತಹ ವೆಂಕಟೇಶ್ ರವರು ಮತ್ತು ಇಡೀ ತಂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಇವರ ಆಕ್ಚುಲಿ ಅವರು ಸಾರ್ ಯಾಮಾರಿಸ್ಬಿಟ್ರು ನನ್ನ. ಸರ್ ಚಿಕ್ಕ ಸ್ಕೂಲು ಸಾರ್, ಬಡವರು ಹೆಂಗೋ ಮಾಡ್ತಾ ಇದೀವಿ ಬನ್ನಿ ಸಾರ್ ಅಂತ. ನೋಡ್ರಿ ಇಷ್ಟೊಂದು ದೊಡ್ಡ ಸ್ಕೂಲ್ನ ಕಟ್ಬಿಟ್ಟವ್ರೆ. ಇಂಗ್ಲಿಷ್ ಸಖತ್ ಖುಷಿ ಆಯ್ತು. ಆಮೇಲೆ ಈ ಇಂಗ್ಲಿಷ್ ಸ್ಕೂಲಿಗೆ ಬಂದ್ರೆ ಭಯ ಸ್ಟಾರ್ಟ್ ಆಗ್ಬಿಡ್ತದೆ ನನಗೆ. ಅಯ್ಯೋ ಇಂಗ್ಲಿಷ್ ಐಕ್ಳು, ಈ ಸ್ಕೂಲು ನಾವು ಕನ್ನಡ ಸ್ಕೂಲಲ್ಲಿ ಓದಿರೋರು, ಮಾತಾಡ್ತಾ ಆಗೋದಿಲ್ವೋ, ಏನ್ ಮಾತಾಡ್ಬೇಕು ಏನು ಅಂತಾನೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಪಕ್ಕ ಕನ್ನಡ ಸ್ಕೂಲ್ ಅವರು, ಇಲ್ಲೂ ತುಂಬಾ ಜನ ಕನ್ನಡ ಓದಿರೋರು, ಮಕ್ಕಳು ಮಾತ್ರ ಇಂಗ್ಲಿಷ್ ಸ್ಕೂಲ್ ವಿಚಾರಿಸಿದ್ರೆ ಎಲ್ಲ ಕನ್ನಡ ಸ್ಕೂಲು. ಅದೊಂದೇ ನನಗೆ ಸಖತ್ ಖುಷಿ ಆಗೋದು. ಯಾಕಂದ್ರೆ ನಮ್ಗೆಲ್ಲ ಇಂಗ್ಲಿಷ್ ಸ್ಟಾರ್ಟ್ ಆದದ್ದೇ 5ನೇ ಕ್ಲಾಸಿಂದ. ABCD GBCD ಅದೆಲ್ಲ. ಈ ನಂಟೇರ ಬಂದ್ಬಿಟ್ಟು ಮನೆಗೆ ABCD ಹೇಳಪ್ಪ, ಅದೇಳಪ್ಪ ಇದೇಳಪ್ಪ ಅಂದ್ರೆ ABCD ರಬ್ಬರ್ ಗಾಡಿ ಸುಬ್ಬಿ ನೆಡ್ತಿ ತೂನ ಸೌತ್ ಅಷ್ಟೇ ಬದಿದ್ದು ನಮಗೆ. ಸಖತ್ ಖುಷಿ ಆಯ್ತು. ಇಲ್ಲಿ ಏನ್ ಸರ್ ಅದೇನು ಹೇಳ್ತಾರೆ ಹೇಳಿ ಸರ್, ಹೇಳಿ ಸರ್ ಅದೇನು ಅಡ್ಮಿಷನ್. ನಾನು ಸ್ಕೂಲು ಕಾಲೇಜೆಲ್ಲ ಮುಗಿಸ್ಬಿಟ್ಟು ನಾನು ಅಡ್ಮಿಷನ್ ಆಗ್ಬಿಟ್ಟು ಏನ್ ಮಾಡ್ನೆ ಇವಾಗ ಸ್ಕೂಲ್ಗೆ? ಏನ್ ಸರ್ ಸಾರ್ ಹೇಳ್ತಾರೆ ಸಾನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೋಬೇಕಂತ. ನಾನು ಮಾಡ್ಕೊಂಡು ಏನ್ ಮಾಡ್ಲಿ ಈಗ? ಏನ್ ತಲೆ ಕೆಡ್ಸ್ಕೊಬಿಟ್ಟು ನಂಗೆ ಮದುವೆ ಆಗಿ ಮಕ್ಳೇನಾರಾದ್ರೂ ಇಲ್ಲಿಗೆ ಸೇರಿಸ್ತೀನಿ ನಿಮ್ ಸ್ಕೂಲ್ಗೆ. ಏನ್ ಮೇಡಮ್? ಇಲ್ಲ ಮಾತಾಡಿ ಮೇಡಮ್. ಇಲ್ಲ ನಾನು ಕಿವಿಗೆ ಹೇಳಿ, ನಾನು ಅವ್ರಿಗೆ ಹೇಳಿದ್ ಬಂದು ನೀವೇ ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ಅತ್ತಾಗೆ. ಇಲ್ಲ ಅದೇ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದು ಒಂದೊಂದು ಟೈಮ್. ಯಾಕಂದ್ರೆ ನಾನೇನು ಅಷ್ಟೊಂದು ಎಜುಕೇಟೆಡ್ ಯಾಳಾದ ಇಂಗ್ಲಿಷ್ ಬರ್ದೇನೆ ನಾನು ಅನ್ಭವಿಸ್ತೇನೆ. ನನಗೆ ಗೊತ್ತು ಬೇಕು ಎಜುಕೇಶನ್. ಇವಾಗ ಇಂಗ್ಲೀಷು ಕನ್ನಡ ಎಲ್ಲ ಇರಬೇಕು. ಇಂಗ್ಲೀಷು ಓದ್ಬೇಕು, ಕನ್ನಡನೂ ಕಲಿಬೇಕು. ಅದೇ ನಾನು ಏನಾರ ಸೀರಿಯಸ್ ಆಗಿ ಮಾತಾಡ್ಬಿಟ್ರೆ ಅದನ್ನೂ ಕಾಮಿಡಿಯಾಗಿ ತಗೋಬಿಡ್ತಾರೆ. ಏನ್ ಗುರು ಹಿಂಗ್ ಕಾಮಿಡಿ ಮಾಡ್ತಾವನೆ ಅಂತ. ಅದೇ ಸರಿ ಕಣಪ್ಪ ಆಯ್ತು. ಇನ್ನು ಕಾರ್ಯಕ್ರಮ ಯಾವ ಡೈಲಾಗ್ ಹೇಳ್ಬೇಕಪ್ಪ? ನಿನಗ್ ಖುಷಿ ಆಗುತ್ತಾರ ನಾನು ಹೆಂಗ್ ಡೈಲಾಗ್ ಹೇಳಪ್ಪ? ಎಲ್ಲರಿಗೂ ಖುಷಿ ಆಗುತ್ತಾರೆ. ಅದೇ ಈ ಮಕ್ಕಳಿಗೆಲ್ಲ ಈಗ ಅದು ನನಗೂ ಗೊತ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ಹೇಳ್ಬಿಟ್ಟೆ, ಅದು ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ಸಖತ್ ಇಷ್ಟ ಆಗ್ಬಿಟ್ಟೈತೆ. ದೊಡ್ಡವ ಆಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ, ಸಾರ್ಗಾಕೋ ಸೊಪ್ಪು, ಇಬ್ರು ಮಾಡಿದ ತಪ್ಪು. ಮಕ್ಕಳೆಲ್ಲ ಸರಿ ಅಜ್ಜಿ ವಯಸ್ಸಾಗಿರೋರು ಇವರೆಲ್ಲ ಆಡ್ತಾರೆ. ಅದು ನನಗೆ ಸಖತ್ ಖುಷಿ ಆಗುತ್ತೆ. ಇಲ್ಲ ಸಖತ್ ಖುಷಿ ಆಯ್ತು ಇಲ್ಲಿಗೆ ಬಂದದ್ದು. ಚೆನ್ನಾಗಿ ಓದ್ರಪ್ಪ ಅಷ್ಟೇ. ಏನ್ ಹೇಳಲೆ ನಾನು, ನಮ್ಗೂ ಹಿಂಗೆ ಹೇಳೋರು ಯಾರು ಬಂದು ಚೆನ್ನಾಗಿ ಓದ್ರಿ ಅಂತ. ಓದ್ಲಿಲ್ಲ ನಾವು. ಈಗ ನಾವು ಹೇಳ್ತೀವಿ ಚೆನ್ನಾಗಿ ಓದಿ ಅಂತ. ಅಯ್ಯೋ ಇವನು ಹೇಳ್ತಾನೆ ಹಂಗೆ ಬಿಡಪ್ಪ ಅನ್ಕತ್ತೀರಿ. ಇಲ್ಲ ನಾನು ಪೇರೆಂಟ್ಸ್ ಯಾವಾಗಲೂ ಒಂದೇ ಹೇಳೋದು ಒಂದೇ, ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಮಕ್ಕಳಿಗೆ ಏನಾದ್ರು ಆಸೆ ಇದ್ರೆ ಅದಾಗೋಗ್ ಬಿಡಿ. ಈಗ ಆಟ ಆಡ್ಲಿ, ಕ್ರಿಕೆಟ್ ಆಡ್ಲಿ, ಸಿಂಗರು, ಡ್ಯಾನ್ಸರು, ಆಕ್ಟ್ರು, ಏನೋ ಒಂದು ಅವ್ರಿಗೇನಾರು ಆಸೆ ಇದ್ರೆ ಅದನ್ನ ಮಾಡಕ್ ಬಿಡಿ. ಯಾಕಂದ್ರೆ ಅದು ನಾನು ನೋಡೋಣ. ಈಗ ನಮ್ಮೂರಲ್ಲಿ ನಾವೇನಾದ್ರು ಕ್ರಿಕೆಟ್ ಆಡಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಬೈರು ಓದಿನ ಆಡ್ಕೊಂಡು ನಿಂತದ ಮುದವಿ ಅಂತ. ಈಗ ನೋಡ್ರಿ ಕ್ರಿಕೆಟ್ ಒಂದು ಪ್ರೊಫೆಷನ್. ಹಂಗೆ ಎಲ್ಲ ಬೇಕು ಜೀವನದಲ್ಲಿ, ಎಲ್ಲ ಆಗ್ಬೇಕು. ಚೆನ್ನಾಗಿರ್ರಿ, ಚೆನ್ನಾಗಿ ಓದಿಸ್ರಿ, ನೀವು ಚೆನ್ನಾಗಿರ್ರಿ, ಎಲ್ಲರೂ ಚೆನ್ನಾಗಿರ್ಲಿ. ಧನ್ಯವಾದಗಳು. ಇನ್ನೇನಾದ್ರು ಹೇಳ್ಬೇಕಾ ಮೇಡಮ್? ಅಲ್ಲ ಇನ್ನೂ ಕಾರ್ಯಕ್ರಮ ಐತೆ ಮಾಡ್ಲಿ. ಆ
ಕಾರ್ಯಕ್ರಮನೇ ಕೊನೆ ಹಂತಕ್ಕೆ ಬಂದಿದ್ದದ ಹಂಗಾರೆ ಕೊನೆಯಲ್ಲಿ ಕರ್ಸಿದಾರೆ ನನ್ನ ಇನ್ನೂ ಆಯ್ತು ಕೊನೆಗೆ ಬಂದವ್ರೆ ಬನ್ನಿ 7 ಗಂಟೆಗೆ ಬನ್ನಿ ಅಂತ ಹೇಳಿದ್ರೆ ಇವಾಗ ಕೊನೆಗೆ ಬಂದಿದ್ದಾರೆ. ಇವ್ರು ಯಾರು ನೀವು ಅಡ್ಮಿಷನ್ ಇಲ್ಲ ಅಷ್ಟೇ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅವರು ಬರ್ತಾರೆ, ಅವರು ಬರ್ತಾರೆ. ರಾಮನಗರ ಜನತೆಗೆ ಒಳ್ಳೇದಾಗಣ, ರಾಮನ ಆಶೀರ್ವಾದನ ಐತೆ, ರಾಮದೇವ್ರ ಆಶೀರ್ವಾದನ ಐತೆ ರಾಮನಗರ ಜನತೆಗೆ. ನಾನು ಒಳ್ಳೇದಾಗ್ಲಿ ಅನ್ನೋದು ಏನೈತೆ, ಹೆಸರಲ್ಲೇ ರಾಮನಗರ ನೋಡಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ ಸರ್. ಇದೆಲ್ಲ ಚಿನ್ನದಾಗ್ಲಿ ಸರ್. ಇದು ಆ ಪ್ರಾಪರ್ಟಿ ಕಾಮಿಡಿ ಮಾಡಕ್ ಪ್ರಾಪರ್ಟಿ ಬೇಕು. ಬೇಡ ಬೇಡ ಲಾಂಗೆಲ್ಲ ಹಿಡಿದ ಯಾರಕ್ಕ ಕಿತ್ತಪ್ಪ ತಿಂಗಸ್ರು. ಏನ್ ಡೈಲಾಗ್ ಹುಡುಗರಿಗೆಲ್ಲ ಈ ಮಕ್ಕಳಿಗೆ ಹೇಳ್ಬಿಟ್ಟು ಹುಡುಗರು ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ. ಎಲ್ಲೋದ್ರು ಒಂದ್ ಡೈಲಾಗ್ ಹೇಳ್ತಿದ್ರೆ, ಮೀಟ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇಟ್ಕೊಂಡು ಕಟಾಯಿಸ್ಬಾರ್ದು ಅಂತ. ಅದು ಬರೀ ಎಲಿಕೆಮ್ ತಲೆಗೆಲ್ಲ ಬಿಡ್ಬಿಟ್ಟಾರೆ ಕಾರಣ ಚೂಪಾಗವ್ರ ಯಾಕೆ. ಏನಪ್ಪ ಹೇರ್ ಸ್ಟೈಲ್ ಹಾಳಾಗೋಯ್ತದ, ಆಲ್ರೆಡಿ ಹಾಳಾಗ್ಬಿಟ್ಟದೆ. ನೀನ್ ಮಾತ್ರ ಕಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿರು, ನನ್ನ ಮಾತ್ರ ಹಿಂಗಿದ್ರೆ ಚಂದ ಅನ್ಬಿಡು. ಬರ್ತಾರೆ ಅವ್ರು ನೆಕ್ಸ್ಟ್ ವರ್ಷ ಬರ್ತಾರೆ ಅವರು. ಥ್ಯಾಂಕ್ ಯು.